ಆಧಾರ್ ಆಧಾರಿತ ನೇರ ನಗದು ವರ್ಗಾವಣೆ ಅಂತ ಹೇಳುವ ಸಿಸ್ಟಮ್ ಮೂಲಕ ಪೇಮೆಂಟ್ ಆಗ್ತಾ ಇದೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಕೊರೋನಾ ಟೈಮಲ್ಲಿ ಆರಂಭಿಸಿದ ಈಗ ಆಟೋ ರಿಕ್ಷಾದವರಿಗೆ ಒಂದು 5,000 ರೂಪಾಯಿ ಪರಿಹಾರದ ಅಂತ ಘೋಷಿಸಿದ್ರು. ಮತ್ತೆ ಹಾಲಿನ ಸಬ್ಸಿಡಿ ಬರ್ತಾ ಇದೆ ಬಹಳಷ್ಟು ಜನಕ್ಕೆ, PM ಕಿಸಾನ್ ಬರ್ತಾ ಇದೆ, ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗಳಿದೆ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಇದೆ, ಬೆಳೆ ವಿಮೆ ಫಸಲ್ ವಿಮಾ ಯೋಜನೆ ಇದೆ. ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಕರಿಗೆ ಪ್ರಯೋಜನ ಆಗುವಂತಹ ಈ ಯೋಜನೆಗಳು. ಈ ಯೋಜನೆಗಳಲ್ಲಿ ಈಗ ಎದುರಿಸ್ತಿರೋ ಬಹಳಷ್ಟು ಸಾವಿರಾರು ಮಂದಿ ಎದುರಿಸ್ತಿರೋ ಒಂದು ಬಹಳ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ, ಅವರು ಈ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಕೊಡುವ ಅಕೌಂಟ್ ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾರೆ. ಬಟ್ ಆ ಅಕೌಂಟಿಗೆ ಪದೇ ಪದೇ ಹೋದ್ರು ಕೂಡ ದುಡ್ಡು ಬೀಳ್ತಾ ಇರೋದಿಲ್ಲ. ಸಂಬಂಧಪಟ್ಟ ಇಲಾಖೆಗೆ ಹೋದ್ರೆ ನಾವು ಆಲ್ರೆಡಿ ಪೇಮೆಂಟ್ ಆಗಿದೆ ಅಂತ ಹೇಳ್ತಿರ್ತಾರೆ. ಸೊ ಮತ್ತೆ ಅವರು ಇಲಾಖೆಗೆ ಹೋಗ್ತಾರೆ, ಬ್ಯಾಂಕಿಗೆ ಹೋಗ್ತಾರೆ, ಬ್ಯಾಂಕಲ್ಲಿ ದುಡ್ಡು ಬಂದಿರೋದಿಲ್ಲ. ಇಲಾಖೆಗೆ ಹೋಗ್ತಾರೆ, ನಿಮ್ದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಬ್ಯಾಂಕಿಂಗ್ ಹೋದಾಗ ಸೀಡಿಂಗ್ ಆಗಿದೆ ಅಂತ ಹೇಳ್ತಾರೆ. ಒಟ್ಟು ಈ ವರ್ತುಲದಲ್ಲಿ ಸುತ್ತಾ ಇರ್ತಾರೆ, ಸಮಸ್ಯೆ ಸೊಲ್ಯೂಷನ್ ಆಗಿರುವುದಿಲ್ಲ. ಸೊ ಅದಕ್ಕೋಸ್ಕರ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ಮತ್ತೆ ಪುತ್ತೂರು ವಿಭಾಗದ ಮೂಲಕ ನಾವೊಂದು ಈ ಯೋಜನೆ ಮೂಲಕ ಒಂದು ಪರಿಹಾರ ಸೂಚಿಸ್ತಾ ಇದ್ದೇವೆ. ಅಂದ್ರೆ ಈ ಆಧಾರ್ ಆಧಾರಿತ ಯೋಜನೆಯಲ್ಲಿ ಅಪ್ಲಿಕೇಶನ್ ಕೊಡುವಾಗ ಕೊಟ್ಟ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬೀಳುದು ಇಲ್ಲ. ಆಧಾರ್ ಸೀಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಧಾರ್ ಒಬ್ಬರಿಗೆ ಏಕಕಾಲಕ್ಕೆ 4-5 ಅಕೌಂಟ್ ಇದ್ರೆ ಯಾವುದೇ ಒಂದು ಅಕೌಂಟ್ ಮಾತ್ರ ಅದು ಸೀಡಿಂಗ್ ಆಗಿರ್ತದೆ, ಆಧಾರ್ ಸೀಡಿಂಗ್. ಸೊ ಅರ್ಜಿ ಕೊಡುವಾಗ ಯಾವುದೇ ಅಕೌಂಟ್ ಕೊಟ್ಟಿರಲಿ, ಆಧಾರ್ ಸೀಡಿಂಗ್ ಯಾವುದಕ್ಕೆ ಆಗಿದೆ ಆ ಅಕೌಂಟಿಗೆ ದುಡ್ಡು ಬೀಳ್ತಾ ಇರುತ್ತೆ. ಆದ್ರೆ ಅದು ಯಾವುದು ಅಂತ ಗೊತ್ತಾಗೋದು ಹೇಗೆ? ಗೊತ್ತಾಗಲಿಕ್ಕೆ ಸದ್ಯ ಒಬ್ಬ ಇಂಟರ್ನೆಟ್ ಬಳಕೆಯಲ್ಲಿ ಗೊತ್ತಿದ್ದವರಿಗೆ ಆಧಾರ್ ಒಂದು ವೆಬ್ಸೈಟ್ ಅಲ್ಲಿ ನೋಡಿ ಅದಕ್ಕೊಂದು OTP ಹಾಕಿ ಇದ್ರೆ ಮಾತ್ರ ಗೊತ್ತಾಗುವಂತ ಸಿಸ್ಟಮ್ ಈಗ ಇದೆ. ಇದಕ್ಕೆ ಪರಿಹಾರವಾಗಿ ನಾವು ಪೋಸ್ಟ್ ಮ್ಯಾನ್ ಮೂಲಕ ಮತ್ತೆ ನಿಯರೆಸ್ಟ್ ಅಂಚೆ ಕಚೇರಿ ಮೂಲಕ ಯಾವ ಬ್ಯಾಂಕ್ ಸೀಡ್ ಆಗಿದೆ ಅಂತ ಹೇಳಿ ತಿಳಿಸುವಂತ ವ್ಯವಸ್ಥೆಯನ್ನ ನಾವು ಈ ಯೋಜನೆ ಮೂಲಕ ನಾವು ನೀಡಲಿಕ್ಕಿದ್ದೇವೆ. ಸೊ ಏನ್ ಮಾಡಬೇಕು, ಇದು ಯಾರಿಗೆ ಈ ಯೋಜನೆ ತಗೊಳ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಒಂದು ಅಕೌಂಟ್ ಇದ್ರೆ ಸಾಕು. ಪೋಸ್ಟ್ ಆಫೀಸ್ ಆಲ್ರೆಡಿ ಇದ್ದವರಿಗೆ ಬೇರೆ ಏನು ಬೇಕಾಗಿಲ್ಲ, ಉಚಿತವಾಗಿ ನಾವು ಅದನ್ನು ಹೇಳ್ತೇವೆ. ಅವರು ಬಂದ್ರೆ ನನಗೆ ಯಾವ ಬ್ಯಾಂಕ್ ಸೀಡ್ ಆಗಿದೆ, ನಾನು ಬೇರೆ ಈಗ ಆಟೋ ರಿಕ್ಷಾ ಪರಿಹಾರಧನಕ್ಕೆ ಅರ್ಜಿ ಹಾಕಿದ್ದೇನೆ ಅಥವಾ ಬೆಳೆ ವಿಮೆಗೆ ಅರ್ಜಿ ಹಾಕಿದ್ದೇನೆ, ನನಗೆ ದುಡ್ಡು ಬಂದಿಲ್ಲ, ಆಧಾರ್ ಸೀಡಿಂಗ್ ಸಮಸ್ಯೆ ಇದೆ ಅಥವಾ ಇದ್ರೆ ಯಾವ ಬ್ಯಾಂಕಿಗೆ ಸೀಡ್, ನಾನು ಕೊಡುವಾಗ ಈ ಅಕೌಂಟ್ ಕೊಟ್ಟಿದ್ದೇನೆ, ಈ ಅಕೌಂಟೇ ಸೀಡ್ ಆಗಿದೆಯಾ ಬ್ಯಾಂಕಿಗೆ ಅಂತ ನಮ್ಮ ಪೋಸ್ಟ್ ಮ್ಯಾನ್ ಹತ್ರ ಹೇಳಿದ್ರೆ ಸಾಕು. ಹೇಳಲಿಕ್ಕೆ ಏನ್ ಬೇಕು, ಆಧಾರ್ ನಂಬರ್ ಬೇಕಷ್ಟೇ, ಅಥವಾ ಮೊಬೈಲ್ ಆಲ್ರೆಡಿ ಅಕೌಂಟ್ ಇದ್ರೆ ಮೊಬೈಲ್ ನಂಬರ್ ಹೇಳಿದ್ರೆ ಸಾಕು. ಅದನ್ನೇ ಹೇಳಿದ್ರೆ ತಕ್ಷಣ ನಮ್ಮ ಮೊಬೈಲ್ ಅಲ್ಲಿ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ನೋಡಿ ನಮ್ಮ ಪೋಸ್ಟ್ ಮ್ಯಾನ್ ಅಥವಾ ಸಿಬ್ಬಂದಿಗಳು ಹೇಳ್ತಾರೆ. ಆಲ್ರೆಡಿ ಇದರ ಈ ಅಕೌಂಟ್ ನಮ್ಮಲ್ಲಿ ಅಕೌಂಟ್ ಇಲ್ಲದವರು ಒಂದೊಂದು ಕನಿಷ್ಠ 100 ರೂಪಾಯಿ ಡೆಪಾಸಿಟ್ ನೊಂದಿಗೆ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಒಂದು ಖಾತೆ ತೆರೆದ್ರೆ ಸಾಕು. ಆ ತೆಗೆಯುವ ಹಂತದಲ್ಲಿ ನಾವು ಅವರಿಗೆ ಚೆಕ್ ಮಾಡಿ ನಿಜವಾಗಿ ಅವರದ್ದು ಸೀಡ್ ಆಗಿರೋದು ಯಾವ ಸೀಡ್, ಆಧಾರ್ ಸೀಡಿಂಗ್ ಅಲ್ಲಿ ಸಮಸ್ಯೆ ಇದೆಯಾ ಅಥವಾ ಇಲ್ಲದಿದ್ರು ಯಾವ ಬ್ಯಾಂಕಿಗೆ ಸೀಡ್ ಆಗಿದೆ ಅಂತ ಹೇಳುವುದನ್ನು ಕೂಡ ಇದರ ಮೂಲಕ ಹೇಳ್ತಾರೆ. ಒಂದು ಸಿಂಪಲ್ ಅರ್ಜಿ ಫಾರ್ಮ್ ಅನ್ನು ಡಿಸೈನ್ ಮಾಡಿದ್ದೇವೆ ನಾವು. ಆ ಅರ್ಜಿ ಫಾರ್ಮ್ ಕೂಡ ಇದರ ಜೊತೆಗೆ ಇಟ್ಟಿದ್ದೇವೆ. ಬಹಳ ಸರಳವಾಗಿ ಕನ್ನಡದಲ್ಲಿ ಆ ಅರ್ಜಿ ಫಾರ್ಮ್ ಅನ್ನು ಡಿಸೈನ್ ಮಾಡಿದ್ದೇವೆ. ಆ ಅರ್ಜಿಯಲ್ಲಿ ಅವರು ಜಸ್ಟ್ ನಾನು ಈಗಾಗಲೇ ಖಾತೆ ಹೊಂದಿದ್ದೇನೆ ಅಥವಾ ಹೊಂದಿಲ್ಲ, ಖಾತೆ ತೆರೀಲಿಕ್ಕೆ ಬಯಸ್ತೇನೆ, ಮತ್ತು ಇನ್ನೊಂದು ಪಾರ್ಟ್ 2 ಆಫ್ ದ ಅರ್ಜಿ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಈ ಆಧಾರ್ ಸೀಡಿಂಗ್ ನ ಕಾನ್ಸೆಪ್ಟ್ ಬಹಳ ಪಬ್ಲಿಕ್ ಗೆ, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಎಲ್ಲರಿಗೆ ಕ್ಲಿಯರ್ ಆಗಿ ಅರ್ಥ ಆದ್ರೆ, ಈಗ ಒಬ್ಬರು ರೈತರನ್ನು ಎಕ್ಸಾಂಪಲ್ ತಕೊಂಡ್ರೆ ಅವರಿಗೆ ಮಿಲ್ಕ್ ಸಬ್ಸಿಡಿ ಬರ್ತಾ ಇದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಬರ್ತಾ ಇದೆ, ಅಥವಾ ಬೆಳೆ ಆಧಾರಿತ ಫಸಲ್ ವಿಮೆ ಬರ್ತಾ ಇದೆ ಅನ್ಕೊಳ್ಳಿ. ಬೆಳೆ ಆಧಾರಿತ ಫಸಲ್ ವಿಮೆ ಮಾಡೋದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಇನ್ನು PM ಕಿಸಾನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಮಿಲ್ಕ್ ಇನ್ನೊಂದು ಡಿಪಾರ್ಟ್ಮೆಂಟ್ KMF. ಸೊ ಅವರಿಗೆ ಈ ಎಲ್ಲ ಸಬ್ಸಿಡಿ ಈಗ ಕೆನರಾ ಬ್ಯಾಂಕ್ಗೆ ಬರ್ತಾ ಇದೆ, SBI ಗೆ ಬರ್ತಾ ಇದೆ ಅನ್ಕೊಳ್ಳಿ. ಅವರಿಗೆ ಈ ಎಲ್ಲ ಸಬ್ಸಿಡಿಗಳು ನೆಕ್ಸ್ಟ್ ಕಂತಿಂದ ಅವರ ಊರಲ್ಲಿ ಇರೋ ಪೋಸ್ಟ್ ಆಫೀಸ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ, ಅವರು ನಮ್ಮ ಪೋಸ್ಟ್ ಮ್ಯಾನ್ ಅಥವಾ ಪೋಸ್ಟ್ ಆಫೀಸ್ ವಿಸಿಟ್ ಕೊಟ್ಟು ಜಸ್ಟ್ ಆಧಾರ್ ಸೀಡಿಂಗ್ ಅನ್ನ ಅಂಚೆ ಕಚೇರಿ ಬ್ಯಾಂಕಿಗೆ ಬದಲಾಯಿಸಿದ್ರೆ ಸಾಕು. ಆ ಮೂರು ಡಿಪಾರ್ಟ್ಮೆಂಟ್ ಮತ್ತೆ ಪ್ರತ್ಯೇಕ ಅರ್ಜಿ ಕೊಡಲೇಬೇಕಾಗಿಲ್ಲ. ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಡೆಪಾಸಿಟ್ PM ಕಿಸಾನ್ ಮುಂದಿನ ಕಂತು ಯಾವಾಗ ಬರುತ್ತೆ, ಮಿಲ್ಕ್ ಸಬ್ಸಿಡಿಯ ಮುಂದಿನ ಕಂತು ಆ ಪೋಸ್ಟ್ ಆಫೀಸ್ ಅಕೌಂಟಿಗೆ ಬರುತ್ತೆ. ಮುಂದೆ ಅವರಿಗೆ ಫಾರ್ ಎಕ್ಸಾಂಪಲ್ ಪೋಸ್ಟ್ ಆಫೀಸ್ ಯಾವುದೋ ಕಾರಣಕ್ಕೆ ಇಲ್ಲ, ಅದು ಬೇಕಾ ಇಲ್ಲ, ಇನ್ನೊಂದು ಚೇಂಜ್ ಮಾಡಬೇಕು ಅಂತ ಅನಿಸ್ತು, ಬಹುಶಃ ಆತರ ಅನ್ಸೋದಿಲ್ಲ. ನಮ್ಮ ಪೋಸ್ಟ್ ಮ್ಯಾನ್ಗಳು ಮತ್ತೆ ಹಳ್ಳಿಗೆ ಅಂಚೆಯಲ್ಲಿ ಬಹಳಷ್ಟು ಒಳ್ಳೆ ಸರ್ವಿಸ್ ಕೊಡ್ತಾರೆ. ಮತ್ತೆ ನಾನು ಥಿಯರಿಟಿಕಲ್ ಹೇಳಿದ್ದು, ಒಬ್ಬರಿಗೆ ಅಥವಾ ನಾನು ಒಂದು ಬ್ಯಾಂಕಿಗೆ ಬರ್ತಾ ಇರುವ ಸಬ್ಸಿಡಿ ಬರುವ ಬ್ಯಾಂಕ್ ಅಥವಾ ಯಾವುದೇ ಬ್ಯಾಂಕ್ ನನಗೆ ಇಷ್ಟ ಇಲ್ಲ, ಅಲ್ಲಿ ಸರ್ವಿಸ್ ಇಷ್ಟ ಇಲ್ಲ ಅಥವಾ ಅದು ದೂರ ಆಯ್ತು ಅಂತಂದ್ರೆ
ಈ ಎಲ್ಲ ಸಬ್ಸಿಡಿಗಳು ಬೇರೆ ಬ್ಯಾಂಕಿಗೆ ಬೇಕು ಅಂತ ಹೇಳಿದ್ರೆ ಅಷ್ಟು ಇಲಾಖೆಗಳಿಗೆ ಹೋಗಿ ರಿಕ್ವೆಸ್ಟ್ ಕೊಡಬೇಕಾದ ಅನಿವಾರ್ಯತೆ ಇಲ್ಲ. ಸೀಡಿಂಗ್ ಅನ್ನು ಬದಲಾಯಿಸಿದ್ರೆ ಸಾಕು. ಸೊ ಸೀಡಿಂಗ್ ಬದಲಾಯಿಸಿದ್ರಲ್ಲಿ ನಮ್ಮ ಅಂಚೆ ಕಚೇರಿಯಲ್ಲಿ ನಿಯರೆಸ್ಟ್ ಅಂಚೆ ಕಚೇರಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರೌಂಡ್ 650ಕ್ಕೂ ಹತ್ರ ಅಂಚೆ ಕಚೇರಿಗಳಿದೆ. ಸೊ ಆಲ್ಮೋಸ್ಟ್ ಎಲ್ಲ ಹಳ್ಳಿಯಲ್ಲಿ ವಿತಿನ್ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದು 6-7 ಕಿಲೋಮೀಟರ್ ಹೋಗ್ಬೇಕಾದ ಪರಿಸ್ಥಿತಿ ಸುಮಾರು ಕಡೆ ಇದೆ. ಬಟ್ ಅದೇ ಊರಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ. ಸೊ ಪೋಸ್ಟ್ ಆಫೀಸ್ಗೆ ಆಧಾರ್ ಸೀಡಿಂಗ್ ಅನ್ನು ಬದಲಾಯಿಸಿದ್ರೆ ಈ IBB ಈ ಯೋಜನೆ ಮೂಲಕ ಸೀಡಿಂಗ್ ಅನ್ನು ಬದಲಾಯಿಸಿಕೊಂಡ್ರೆ ನೆಕ್ಸ್ಟ್ PM ಕಿಸಾನ್, ಉದಾಹರಣೆ PM ಕಿಸಾನ್ 6ನೇ ಕಂತು ಮಿಲ್ಕ್ ಸಬ್ಸಿಡಿ ಅವರ ಅಕೌಂಟಿಗೆ ಇವತ್ತು ಬಿದ್ದರೆ ನಾಳೆನೇ ಆ ಪೋಸ್ಟ್ ಆಫೀಸ್ ಹೋಗಿ ಅಥವಾ ಬಿದ್ದ ತಕ್ಷಣ ಮರುಕ್ಷಣವೇ ಪೋಸ್ಟ್ ಆಫೀಸ್ ಅಥವಾ ಪೋಸ್ಟ್ ಮ್ಯಾನ್ ಹತ್ರ ಹೋಗಿ ದುಡ್ಡನ್ನ ಅವರ ಬೆನಿಫಿಟ್ ಅನ್ನು ತಗೊಳ್ಳುವಂತ ಸರ್ವಿಸ್ ಇದೆ. ಸೊ ಇದರಲ್ಲಿ ಇದರ ಬಗ್ಗೆ ನಾವು ಒಂದು ಪ್ಯಾಂಫ್ಲೆಟ್ ಅನ್ನು ಕೊಟ್ಟಿದ್ದೀವಿ. ಈ ಯೋಜನೆ ಅಂದ್ರೆ ಮೇಜರ್ ಉದ್ದೇಶ ಈ ಸೀಡಿಂಗ್ ಆಧಾರ್ ಸೀಡಿಂಗ್ ಸಮಸ್ಯೆ ನೀವೇ ಬಹಳಷ್ಟು ಪ್ರಮುಖ ಪತ್ರಕರ್ತರಲ್ಲೇ ಇದ್ದೀರಿ. ನಿಮ್ಮ ನ್ಯೂಸ್ ಪೇಪರ್ಗಳಲ್ಲಿ ಸೀಡಿಂಗ್ ಸಮಸ್ಯೆಯಿಂದಾಗಿ ಯಾವುದೋ ಪೇಮೆಂಟ್ ಆಗದೇ ಇರುವುದು, ಯಾವ ಬ್ಯಾಂಕಿಗೆ ಬಂದಿಲ್ಲ ಅಂತ ಗೊತ್ತಿಲ್ಲ ಅಂತ ಬಹಳಷ್ಟು ಪ್ರಜಾವಾಣಿಯಲ್ಲಿ, ವಿಜಯ ಕರ್ನಾಟಕ, ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನೀವೇ ಬಹಳಷ್ಟು ಪ್ರಕಟಪಡಿಸಿದ್ದೀರಿ. ಅದಕ್ಕೆ ಬಹಳಷ್ಟು ಸರಳ ಸೊಲ್ಯೂಷನ್ ಆಗಿ ನಾವು ಇದನ್ನ ಪಬ್ಲಿಕ್ಕಿಗೆ ಕೊಡ್ಲಿಕ್ಕೆ ಬಯಸ್ತೇವೆ. ಅಂಗನವಾಡಿಗಳಲ್ಲಿ ಎಷ್ಟೋ ಜನ ಅಂಗನವಾಡಿಗಳಲ್ಲಿ ಮಾತೃವಂದನೆ ಯೋಜನೆ ಅನ್ಕೊಳ್ಳಿ, ಅದು ಕೂಡ 3 ಕಂತಲ್ಲಿ ಏನೋ ಹಣ ಬಿಡುಗಡೆ ಮಾಡ್ತಾರೆ, ಬೇರೆ ಬೇರೆ ಕಂತಲ್ಲಿ ಮಾತೃವಂದನೆ ಯೋಜನೆ ಅಂದ್ರೆ ಡೆಲಿವರಿ ಆದ ಮೇಲೆ ಒಂದು ಲಸಿಕೆ ಅದು ವ್ಯಾಕ್ಸಿನ್ ತಗೊಂಡ ಮೇಲೆ ಅಂತ ಕೊನೆ ಕಂತು ಅಂದ್ರೆ ಬಹುಶಃ ಅಂದ್ರೆ ತಾಯಂದರಿಗೆ ಸಣ್ಣ ಮಕ್ಕಳನ್ನು ಕರ್ಕೊಂಡು ದೂರದ ಬ್ಯಾಂಕಿಗೆ ಹೋಗುವ ಬದಲು ನಿಯರೆಸ್ಟ್ ಪೋಸ್ಟ್ ಆಫೀಸ್ ಅಲ್ಲಿ ಸೀಡಿಂಗ್ ಬದಲಾಯಿಸಿದ್ರೆ ಬಹಳ ಈಸಿಯಾಗಿ ಸರ್ಕಾರದ ಯೋಜನೆಯನ್ನ ತೆಗಿಲಿಕ್ಕೆ ಅವಕಾಶ ಇದೆ. ಸೊ ಈ ಆಧಾರ್ ಸೀಡಿಂಗ್ ಸಮಸ್ಯೆ ಏನೆಲ್ಲಿದೆ, ನಾವು ಇದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಕೂಡ ಪತ್ರ ಬರೀತೇವೆ. ನಿಮ್ಮ ಇಲಾಖೆಯಲ್ಲಿ ಯಾರಿಗೆಲ್ಲ ಬೆನಿಫಿಷರಿ ಸಮಸ್ಯೆ ಇದೆ, ಅವ್ರಿಗೆ ನೋಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಯಾರಿಗೆ, ಅದನ್ನ ನೀವು ನಿಮ್ಮ ಪೋಸ್ಟ್ ಮ್ಯಾನ್ ಹತ್ರ ಮತ್ತೆ ಈ ಅರ್ಜಿ ಫಾರ್ಮ್ ನಾವು ಎಲ್ಲ ಪೋಸ್ಟ್ ಆಫೀಸಲ್ಲಿ ಕೂಡ ಕಳಿಸಿದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಮತ್ತೆ ಪುತ್ತೂರು 2 ಅಂಚೆ ವಿಭಾಗ ಇದೆ. 2 ಅಂಚೆ ವಿಭಾಗವನ್ನು ಸದ್ಯಕ್ಕೆ ನಾನೇ ಅಧೀಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ 2 ಅಂಚೆ ವಿಭಾಗದ ಜಾಯಿಂಟ್ ಆಗಿ ನಾವು ಈ ಸರ್ವಿಸ್ ಅನ್ನ ಇವತ್ತು ಮಾಧ್ಯಮದ ಮೂಲಕ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಏನಾದರೂ ಸಂಶಯ ಇದೆ? ಈಗ ನೀವು ಹೇಳ್ತಿರೋದು, ಈಗ ಸಮಸ್ಯೆ ಆಗ್ತಾ ಇರೋದು ಈಗ ನನ್ನ ಅಕೌಂಟಿಗೆ ಯಾವುದೇ ಇದಕ್ಕೆ ಬರೋದು ಸೀಡ್ ಆಗಿಲ್ಲ ಅಂದಾಗ ಅದೇ ಅದರಲ್ಲಿ ಆಕ್ಚುಲಿ ಈ ಸಮಸ್ಯೆ ಆಗಿರೋದೇನಂದ್ರೆ ಇವರು ಹೇಳಿದ ಪಾಯಿಂಟ್ ವೆರಿ ವ್ಯಾಲಿಡ್ ಪಾಯಿಂಟ್. ಅದರಲ್ಲಿ ಬಹುಶಃ ಮೇನ್ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಅವ್ರ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ಬಟ್ ಕೆನರಾ ಬ್ಯಾಂಕ್ ಅಲ್ಲಿ ಆಧಾರ್ ಸೀಡಿಂಗ್ ಆಗಲಿಲ್ಲ, ಅದರಿಂದಾಗಿ ದುಡ್ಡು ಬರ್ತಾ ಇಲ್ಲ. ಥಿಯರಿಟಿಕಲಿ ಐಡಿಯಲ್ಲಿ ನೀವು ರಾಘವಲ್ಲ ನಿಮ್ಮ ಹೆಸರು, ನೀವು ಈಗ ಕೆನರಾ ಬ್ಯಾಂಕಿಗೆ ಹೋಗ್ತೀರಿ, ಕೆನರಾ ಬ್ಯಾಂಕಿಗೆ ಹೋಗಿ ನನ್ನ ಆಧಾರ್ ಸೀಡಿಂಗ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅವರು ಸಿಬ್ಬಂದಿಗಳು ಕರೆಕ್ಟ್ ಆಗಿ ಸೀಡ್ ಮಾಡಿದ್ರೆ ನಿಮ್ಮ ಇಶ್ಯೂ ಸೊಲ್ಯೂಷನ್ ಆಗತ್ತೆ. ಬಟ್ ಈಗ ಪ್ರಸ್ತುತ ಏನು ಸಮಸ್ಯೆ ಅಂದ್ರೆ ಕೆಲವೊಂದ್ಸಲ ಈ ಬ್ಯಾಂಕ್ ಸಿಬ್ಬಂದಿಗಳು, ನನ್ನ ಬ್ಯಾಂಕ್ ದೂರದಲ್ಲಿ ನಮ್ಮಲ್ಲೂ ಕೆಲವು ಸಿಬ್ಬಂದಿಗಳಿಗೆ ಈ ಸೀಡಿಂಗ್ ಅಂತ ಹೇಳುವ ಕಾನ್ಸೆಪ್ಟ್, ಸೀಡಿಂಗ್ ಮಾಡಬೇಕಾದ್ರೆ ಬರೀ ನಿಮ್ಮ ಆಧಾರ್ ಅನ್ನೋ ಒಂದು ಬ್ಯಾಂಕ್ ಸಾಫ್ಟ್ವೇರ್ ಎಂಟ್ರಿ ಮಾಡಿದ ತಕ್ಷಣ ಸೀಡಿಂಗ್ ಅಲ್ಲ. ಸೊ ಅದರಲ್ಲಿ ಕೆಲವರಿಗೆ ಸಂಶಯ ಇದೆ, ಅದು ಎಂಟ್ರಿ ಮಾಡಿದ ತಕ್ಷಣ ನೀವು ಬ್ಯಾಂಕ್ ಕೆನರಾ ಬ್ಯಾಂಕ್ ಹೋಗ್ತಿದ್ರೆ ಸೀಡಿಂಗ್ ಆಗಿಲ್ಲ ಅಂತ ಸಮಸ್ಯೆ ಹೇಳಿದ್ದಾರೆ. ಈಗ ಸೀಡ್ ಮಾಡಿ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಪ್ರಾಕ್ಟಿಕಲ್ ಅಂದ್ರೆ, ಯಾವುದೋ ಒಂದು ಬ್ಯಾಂಕ್ ಸಾಫ್ಟ್ವೇರ್ ವಿಂಡೋದಲ್ಲಿ ನಿಮ್ಮ ಆಧಾರ್ ನಂಬರ್ ನೋಡಿ ಆಗಿದೆ ಸೀಡ್ ಆಗಿದೆ ಹೋಗಿ, ಬಟ್ ಅಲ್ಲಿ ಸೊಲ್ಯೂಷನ್ ಆಗಲ್ಲ. ಸೀಡಿಂಗ್ ನಾವು ಬೇಕಾದ್ರೆ ಅದಕ್ಕೊಂದು ವಿಶೇಷ ಪ್ರಕ್ರಿಯೆ ಇದೆ. ವಿಶೇಷ ಪ್ರಕ್ರಿಯೆ ಇನ್ನೊಂದು ಕಡೆ ಇನ್ನೊಂದು ಯಾವುದೋ ಒಂದು ಕಾಲಮ್ ಅಲ್ಲಿ ಎಕ್ಸ್ಟ್ರಾ ಒಂದು ಕಾಲಮ್ ಅಲ್ಲಿ ಅದನ್ನ ಹಾಕಿ ಮಾಡಿದ್ರೆ ಮಾತ್ರ ಸೀಡ್ ಆಗುತ್ತೆ. ಈ ಬರೀ ಆಧಾರ್ ನಂಬರ್ ಎಂಟರ್ ಮಾಡೋದು ಜಸ್ಟ್ ಆಧಾರ್ ಲಿಂಕಿಂಗ್. ಸೊ ಈ ಕಾನ್ಸೆಪ್ಟ್ ನಾನು ಕೂಡ ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡಿದ ಮೇಲೆ ನನಗೆ ಇದರ ಬಗ್ಗೆ ಅರ್ಥ ಆಯಿತು. ಸೊ ಅದರ ಬಗ್ಗೆ ನಾವು ಒಂದು ಆರ್ಟಿಕಲ್ ಬರೆದಿದ್ದೆ, ನಾನು ಇದರ ಬಗ್ಗೆ ನಾವೊಂದು ನಮ್ಮ ಆಧಾರ್ ಬುಕ್ಲೆಟ್ ರಿಲೀಸ್ ಮಾಡಿದ್ವಿ, ಅದರಲ್ಲೂ ಒಂದು ಡಿಟೇಲ್ ಆಗಿ ಅದರ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆದ್ರೆ ನಿಮ್ಗೆ ಕೆನರಾ ಬ್ಯಾಂಕ್ ಅವರು ಸೀಡ್ ಮಾಡಿದ್ರೆ ಸೊಲ್ಯೂಷನ್ ಆಯಿತು. ಸೊ ಅಂತ ಆದ್ರೆ ನಾನು ಆಗ ಹೇಳಿದ್ರೆ ನೀವು ಅಲ್ಲಿ ಸೀಡಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ನೀವು ಅಲ್ಲಿ ಹೋಗಿದ್ರಿ, ಅಲ್ಲಿ ಲಿಂಕಿಂಗ್ ನೋಡಿದ ತಕ್ಷಣ ಆಧಾರ್ ನೋಡಿದ ತಕ್ಷಣ ಸೀಡಿಂಗ್ ಆಗಿದೆ ಅಂತ ಹೇಳ್ತಾರೆ, ಆದ್ರೂ ಸಾಲ್ವ್ ಆಗೋದಿಲ್ಲ. ಸೊ ನಿಜವಾಗಿ ಸೀಡಿಂಗ್ ಆಗಿ ನಾವೇನ್ ಮಾಡ್ತೀವಿ, ನಮ್ಮ ಈ ಯೋಜನೆ ಮೂಲಕ ನೀವು ಕೆನರಾ ಬ್ಯಾಂಕ್ ಅಂತ ನಮ್ಮ ಪೋಸ್ಟ್ ಮ್ಯಾನ್ ಹತ್ರ ಬಂದಾಗ ನಾವು ಅದರ ನಮ್ಮ ಅರ್ಜಿ ಫಾರ್ಮ್ ನೋಡಿ, ಅರ್ಜಿ ಫಾರ್ಮ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಸೀಡಿಂಗ್ ಆಗಿದೆಯಾ ಆಗಿದೆ ನಿಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಆಗಿದೆಯಾ ಇಲ್ವೋ ಅಂತ ಹೇಳ್ತೀವಿ. ನೀವು ಅಲ್ಲಿ ಹೋಗಿ ಬಂದ ಮೇಲೆ ನೀವು ಕೆನರಾ ಬ್ಯಾಂಕ್ ಅಲ್ಲಿ ಸೀಡ್ ಮಾಡಿ ಅಂತ ಹೇಳಿ ಅವರು ಸೀಡ್ ಮಾಡಿದ್ದಾರೆ ಅಂದ್ರೆ ಆಮೇಲೆ ಬೇಕಾದ್ರೆ ನಮ್ಮ ಪೋಸ್ಟ್ ಮ್ಯಾನ್ ಹತ್ರ ಬಂದು ಸೀಡ್ ಆಗಿದೆ ಇಲ್ವೋ ಅಂತ ನಾವು ಚೆಕ್ ಮಾಡಿ ಹೇಳ್ತೀವಿ. ನಮ್ಮ ಅಕೌಂಟ್ ಓಪನ್ ಮಾಡಿರ್ಬೇಕು, ನಮ್ಮಲ್ಲಿ ಅಕೌಂಟ್ ಇದ್ದಾಗ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಸಬ್ಸಿಡಿ ಚೇಂಜ್ ಮಾಡಬೇಕಾ ಪೋಸ್ಟ್ ಆಫೀಸಿಗೆ ಅಲ್ಲೇ ಇರಲಿ ಅಂತ ನಾವು ಕಾಲಮ್ ಇಟ್ಟಿದ್ದೀವಿ. ಸೊ ನಾವು ಸೀಡಿಂಗ್ ಸ್ಟೇಟಸ್ ಹೇಳ್ತೀವಿ. ಪಾರ್ಟ್ 2 ಆಫ್ ದ ಅಪ್ಲಿಕೇಶನ್ ಯು ಕ್ಯಾನ್ ಚೂಸ್ ಸಬ್ಸಿಡಿ ಅಲ್ಲೇ ಬರಲಿ,
ನಿಮ್ಗೆ ನಿಮ್ಮದ್ರಲ್ಲಿ ಐ ವಿಲ್ ಟೇಕ್ ದೇರ್ ಅಂತಲೂ ಐ ಹ್ಯಾವ್ ಗಿವನ್ ಅನ್ ಆಪ್ಷನ್. ಪಾರ್ಟ್ 2 ಆಫ್ ದ ಅಪ್ಲಿಕೇಶನ್ ಯು ಕ್ಯಾನ್ ಗೋ ಥ್ರೂ. ಆ ಪಾರ್ಟ್ 2 ಅಲ್ಲಿ ಹಾಗೆ ಹೇಳಿದ್ರೆ ವಿ ವಿಲ್ ನಾಟ್ ಚೇಂಜ್ ದ ಸೀಡಿಂಗ್. ಇಲ್ಲ ನೀವು ನೆಕ್ಸ್ಟ್ ಕಂತು ಇಲ್ಲಿ ಬರ್ಲಿ ಅಂತ ಹೇಳಿದ್ರೆ ಮಾತ್ರ ವಿಲ್, ಬಿಕಾಸ್ ದಟ್ ಇಸ್ ದ ಅಂದ್ರೆ ಸರ್ವಿಸ್ ದಟ್ ಯು ಆರ್ ಅಕೌಂಟ್ ಇರೋರಿಗೆ ಮಾತ್ರ ಅಥವಾ ಅಕೌಂಟ್ ಓಪನ್ ಮಾಡೋವರಿಗೆ. ಸೊ ಇಲ್ಲದಿದ್ರೆ ನಮ್ಗೆ ಅದನ್ನು ಓಪನ್ ಮಾಡಿ ನಮ್ಮ ಪೋಸ್ಟ್ ಮ್ಯಾನ್ ಹತ್ರ ಬೇರೆ ಸೌಕರ್ಯ ಇಲ್ಲ. ಈಗ ಅಕೌಂಟ್ ಓಪನ್ ಮಾಡೋವರಿಗೆ ಅಥವಾ ಇಲ್ಲವರಿಗೆ ನೋಡಿ ಹೇಳಲಿಕ್ಕೆ ವ್ಯವಸ್ಥೆ ಇದೆ. ಸೊ ಅದರಿಂದಾಗಿ ತುಂಬಾ ಖರ್ಚಿಲ್ಲ. 100 ಫಾರ್ ಎಕ್ಸಾಂಪಲ್ ನಾಳೆ ಮಾತ್ರ ಯೋಜನೆ PM ಕಿಸಾನ್ ಬಟ್ ಬೆನಿಫಿಟ್ಸ್ ವೆರಿ ಹ್ಯೂಜ್. ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಮುಂದೆ ಎಲ್ಲಾನು ಅದರಲ್ಲಿ ತೆಗಲಿ ಸೌಲಭ್ಯ ಇದೆ. ದಟ್ ಇಸ್ ಯುವರ್ ಚಾಯ್ಸ್. ನಾನು ಕಂಪೇಲ್ ಮಾಡ್ಲಿಕ್ಕೆ RBI ನಾನು RBI ಗೈಡ್ಲೈನ್ಸ್ ಹೀಗೆ DBT ಅಲ್ಲಿ ಐ ಕ್ಯಾನಾಟ್ ಕಂಪೆಲ್ ಎನಿ ಒನ್. ಇಟ್ ಇಸ್ ಕಸ್ಟಮರ್ಸ್ ಚಾಯ್ಸ್ ಯಾವ ಬ್ಯಾಂಕ್ ಅಲ್ಲಿ ತಗೊಳ್ಬೇಕು ಅಂತ ಹೇಳೋದು. ಈಗ ಫೆಸಿಲಿಟೇಟಿಂಗ್ ಅಂದ್ರೆ ಹೌದು, ಓಪನ್ ಮಾಡಿದಾಗ ಯು ವಿಲ್ ಬಿ ಟೆಲಿಂಗ್ ಅಬೌಟ್ ಇನ್ ಸೀಡಿಂಗ್ ಎಲ್ಲಿ ಆಗಿದೆ ನಮ್ಗಾಗೋದಿಲ್ಲ, ಅದನ್ನ ಅವರೇ ಮಾಡ್ಬೇಕಷ್ಟೇ. ಬಟ್ ನಾನು ಆಗ ಹೇಳಿ ಸಮಸ್ಯೆ ಕೆಲಸ ಅಲ್ಲಿ ಹೋದಾಗ ಸೀಡ್ ಆಗಿದೆ ಅಂತ ಹೇಳ್ತಾರೆ, ನಿಜವಾಗಿ ಸೀಡಿಂಗ್ ಆಗಿಲ್ಲ ಅಂತ ಗೊತ್ತಾಗೋದು ಹೇಗೆ? ಅವ್ರಿಗೆ ಗೊತ್ತಿಲ್ಲದಿರ್ಬೋದು. ಬಟ್ ನಾವು ಇದ್ರ ಬಗ್ಗೆ ಕರೆಕ್ಟ್ ಆಗಿ ಗೈಡ್ ಲೈನ್ಸ್ ಇನ್ಸ್ಟ್ರಕ್ಷನ್ ಎಲ್ಲ ಸ್ಟಾಫ್ ಗಳಿಗೆ ಕೊಟ್ಟಿದ್ದೀವಿ, ಸಿಬ್ಬಂದಿಗಳಿಗೆ. ಹೇಗೆ ನೋಡೋದು ಸೀಡಿಂಗ್ ಆಗಿದೆ ಅಂದ್ರೆ ಎಕ್ಸಾಕ್ಟ್ ಪ್ರೊಸೆಸ್ ಇಲ್ಲಿ ನೋಡಿದ್ರೆ ಮಾತ್ರ ಆಕ್ಚುಲಿ ಸೀಡಿಂಗ್. ನಿಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ನೀವು ಹೋಗಿ ಬಂದ ಮೇಲೆ ಸೀಡಿಂಗ್ ಆಗಿದೆ ಇಲ್ಲವೋ ಅಂತ ನಿಮಗೆ ಕನ್ಫರ್ಮ್ ಮಾಡ್ಲಿಕ್ಕೆ ಯು ಕ್ಯಾನ್ ಜಸ್ಟ್ ಕಮ್ ಟು ಪೋಸ್ಟ್ ಮ್ಯಾನ್ ಆರ್ ಪೋಸ್ಟ್ ಆಫೀಸ್, ಯು ಕ್ಯಾನ್ ಚೆಕ್. ಅವರ್ ಸ್ಟಾಫ್ ಪೋಸ್ಟ್ ಮ್ಯಾನ್ ಥ್ರೂ ಮೊಬೈಲ್ ಹಿ ವಿಲ್ ಟೆಲ್ ಯು. ಅಕೌಂಟ್ ಇಲ್ಲದವರಿಗೆ ನೀವು ಮಾಡ್ಲಿಕ್ಕೆ ಯಾವುದಿಲ್ಲ ಈಗ ಇಲ್ಲ, ಪ್ರಸ್ತುತ ಆ ಸೌಲಭ್ಯ ಅಕೌಂಟ್ ಇಲ್ಲದವರಿಗೆ ನಮ್ಮಲ್ಲಿ ಆ ಸೇವೆ ಇಲ್ಲ. ನಿಮ್ಮ ಎಷ್ಟು ಪೋಸ್ಟ್ಗಳಲ್ಲಿ ಈ ಆಧಾರ್ ಚೇಂಜ್ ಮಾಡುವುದಿದೆ. ಪೋಸ್ಟ್ ಹೌದು, ಎಷ್ಟು ಪೋಸ್ಟ್ಗಳಲ್ಲಿ ಆಧಾರ್ ಚೇಂಜ್ ಅರೌಂಡ್ 80 ಪೋಸ್ಟ್ ಆಫೀಸ್ ಅಲ್ಲಿ ಇದೆ ಆಧಾರ್ ಸೌಲಭ್ಯ. ಅದರಲ್ಲಿ ಹೆಸರು ಚೇಂಜ್ ಒಟ್ಟಿಗೆ ಸೇರಿ. ನೀವು ಆಧಾರ ಈರಲ್ಲ ಸೀಡಿಂಗ್ ಬಗ್ಗೆ ಅಲ್ಲ, ನೀವು ಆಧಾರ್ ಬೇರೆ ಹೆಸರು ತಿದ್ದುಪಡಿ ಅಂತದಲ್ಲ, ಆಧಾರ್ ಅಂತ ಹೇಳಿದಕ್ಕೆ ಹೇಳುದು ಅದು 80 ಆಫೀಸ್ ಅಲ್ಲಿ ಇದೆ. ಈಗ ಸರ್ ಒಮ್ಮೆ ಸೀಡಿಂಗ್ ಮಾಡಿದ ನಂತರ ಅದು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತದೆ? ಚೇಂಜ್ ಆಗೋದಿಲ್ಲ. ಸೀಡಿಂಗ್ ಒಂದ್ಸಲ ಮಾಡಿದ್ಮೇಲೆ ಗ್ರಾಹಕ ಬಯಸಿದಾಗ ಬ್ಯಾಂಕ್ಗಳು, ಈಗ ನೀವು ಈಗ ಇವತ್ತು ಪೋಸ್ಟ್ ಆಫೀಸಲ್ಲಿ ಸೀಡಿಂಗ್ ಮಾಡಿದ್ರಿ, ನಾಳೆ ನೀವು ಎಲ್ಲೋ ಮೈಗ್ರೇಟ್ ಆದ್ರಿ ಬ್ಯಾಂಗ್ಳೂರಿಗೆ, ಅಲ್ಲಿ ನಿಮ್ಮ ಮನೆ ಪಕ್ಕ ಕೆನರಾ ಬ್ಯಾಂಕ್ ಬಂತು. ಸೊ ನೀವು ಕೆನರಾ ಬ್ಯಾಂಕ್ ಅಲ್ಲಿ ಸೀಡಿಂಗ್ ಚೇಂಜ್ ಮಾಡಬೇಕಂದ್ರೆ ಕೆನರಾ ಬ್ಯಾಂಕ್ ಅಲ್ಲಿ ಹೋಗಿ ಅರ್ಜಿ ಕೊಡಬೇಕು, ನನ್ನ ಸೀಡಿಂಗ್ ಪೋಸ್ಟ್ ಆಫೀಸ್ ಇಂದ ಕೆನರಾ ಬ್ಯಾಂಕ್ಗೆ ಮಾಡಿ ಅಂತ ಅಲ್ಲಿ ಕೊಟ್ಟರೆ ಆ ಬ್ಯಾಂಕ್ನವರು ಅಪ್ಡೇಟ್ ಕರೆಕ್ಟ್ ಆಗಿ ಮಾಡಿದ್ರೆ ಸೀಡಿಂಗ್ ಚೇಂಜ್ ಆಗುತ್ತೆ. ಈ ಮೊದಲು ಒಂದು ಬ್ಯಾಂಕ್ ಅಲ್ಲಿ ಬರ್ತಾ ಇದ್ದ ಇದು ಮತ್ತೊಂದಕ್ಕೆ ಹೋದದ್ದುಂಟಲ್ಲ, ಅದು ಅಂತ ಪ್ರಕರಣಗಳು ಅದೇ ಆ ರೀತಿ ಆ ರೀತಿ ಆಕ್ಚುಲಿ 2016 ಮೊದಲು ಆ ರೀತಿ ಆಗ್ತಾ ಇತ್ತು. ಒಂದ್ಸಲ ಪೇಪರ್ ಎಲ್ಲ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಓಪನ್ ಆದಾಗ ಆ ರೀತಿ ಸಮಸ್ಯೆ ಬಂತ, ಮಾಧ್ಯಮಗಳಲ್ಲೆಲ್ಲ ಬಂತು. ಆ ನಂತರ RBI ಗೈಡ್ಲೈನ್ಸ್ ಅನ್ನು ಸ್ಟ್ರಿಕ್ಟ್ ಮಾಡಿ, ಅಂದ್ರೆ ನೀವು ಗ್ರಾಹಕರ ಸಮ್ಮತಿ ಇಲ್ಲದೆ ಚೇಂಜ್ ಮಾಡಬಾರದು, ಗ್ರಾಹಕರಿಂದ ಕನ್ಸೆಂಟ್ ತಕ್ಕೊಂಡೇ ಈ ತರ ಸೀಡಿಂಗ್ ಮಾಡಬೇಕು ಅಂತ ಹೇಳೋ ನಿಯಮಾವಳಿ ರೂಪಿಸಿದೆ. ಅದರಿಂದಾಗಿ ಯಾವ ಆಪ್ಷನ್ ಅದನ್ನೇ ನಾವು ಕೂಡ ಈ ಅರ್ಜಿಯಲ್ಲಿ ಕೂಡ 2 ಆಪ್ಷನ್ ಕೊಟ್ಟಿದ್ದೀವಿ. ನೀವು ಸೀಡಿಂಗ್ ಬದಲಾಯಿಸಿ ಬಯಸಿದ್ರೆ ಮಾತ್ರ ಯು ವಿಲ್ ಚೇಂಜ್, ಅದರ್ವೈಸ್. ಬಟ್ ಎಟ್ ಪ್ರೆಸೆಂಟ್ ನಾನು ಹೇಳಿದ ಮೇಜರ್ ಸಮಸ್ಯೆ ಅಂದ್ರೆ ಸೀಡಿಂಗ್ ಆಗಿದೆ ಇಲ್ವ ಅಂತ ನೋಡ್ಲಿಕ್ಕೆ ಗ್ರಾಹಕರಿಗೆ ಗೊತ್ತಿಲ್ಲ. ಕೊನೆಗೆ KYC ಮಾಡಿದ ಯಾವುದೇ ಬ್ಯಾಂಕ್ ಅಕೌಂಟ್ಗೆ ಅಲ್ಲ ಅಂತ ನಾನು ಅದೇ ಮಿಸ್ಕನ್ಸೆಪ್ಷನ್ ಬಹುತೇಕ ಜನರಲ್ಲಿ ಇದೆ. ಕೊನೆಗೆ KYC ಮಾಡಿದ ಇಲ್ಲ, ಬರ್ತಾ ಇತ್ತು 2016ರವರೆಗೆ 2017ರವರೆಗೆ. ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೋಸ್ಕರ RBI ಹೊಸ ಗೈಡ್ ಲೈನ್ಸ್ ಅಂತ ಏನಂದ್ರೆ ಕೊನೆಗೆ ಮಾಡಿದ ತಕ್ಷಣ DBT ಅಲ್ಲೇ ಬರಬೇಕಾಗಿಲ್ಲ. ಕೊನೆಗೆ KYC ನಿಮ್ಮ KYC ಪರ್ಪಸ್ ಮಾತ್ರ ನಾನು ಆಧಾರ ಕೊಡ್ತಾ ಇದ್ದೆ, ನನಗೆ DBT ಇಲ್ಲಿ ಬರಲಿ ಅಂತಲ್ಲ, DBT ಅನ್ನೋದೇ ಆ ಬ್ಯಾಂಕ್ ಅಲ್ಲಿ ಬರಲಿ ಅಂತ ಹೇಳುವ ರೈಟ್ಸ್ ಗ್ರಾಹಕನಿಗೆ ಕೊಡಬೇಕು ಅಂತ ಹೇಳುವ RBI ಗೈಡ್ ಲೈನ್ ಬಂತು. ಸೊ ಅದರ ನಂತರ ಈ ರೀತಿಯ ಸೌಲಭ್ಯ ಇದೆ. ಸೊ ಕೊನೆಗೆ ಆಧಾರ ಈಗಲೂ ಬಹುತೇಕ ಜನರಲ್ಲಿ ಆ ರೀತಿಯ ಕಲ್ಪನೆ ಇದೆ. ಕೊನೆಗೆ ಆಧಾರ ಕೊಟ್ಟೆ ಯಾವುದೋ ಗ್ರಾಮೀಣ ಬ್ಯಾಂಕ್ ಅಲ್ಲಿ KYC ಮಾಡಿದಾಗ ಅಲ್ಲಿ ಹೋಗೋದು ಹೋಗಿದೆ ಸಬ್ಸಿಡಿಗಳಲ್ಲಿ. ಅದೇ ಬಹುಶಃ ಅದು ಆ ಟೈಮಲ್ಲಿ 2016 ಹೋಗಿದೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೇ ಗ್ರಾಹಕರಿಗೆ ಕೇರಳ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಬೇಡ, ನಾನು ಹತ್ತಿರ ಪೋಸ್ಟ್ ಆಫೀಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಇದರ ಮೂಲಕ ನಾವು ಪೋಸ್ಟ್ ಮ್ಯಾನ್ ಒಂದು ಅಕೌಂಟ್ ಓಪನ್ ಮಾಡುವಾಗ ಸೀಡಿಂಗ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಕಂತು ಅಲ್ಲೇ ಬರುತ್ತೆ. ಸೊ ಅದೇ ಇದರ ಪೇಮೆಂಟ್ ಮೆಥಡ್ ಹೇಗಾಗ್ತದೆ ಅಂತ ಹೇಳಿದ್ರೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ದೇಶದಲ್ಲಿ. ಆ ಭೀಮ್ ರೂಪೇ ಕಾರ್ಡ್ ಎಲ್ಲ ಮಾಡಿದಂತ ಸಂಸ್ಥೆ ಅದು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಒಂದು ಡಿಪಾರ್ಟ್ಮೆಂಟ್ PM ಕಿಸಾನ್ ಕೊಡುವಂತಹ ಡಿಪಾರ್ಟ್ಮೆಂಟ್ ಅಥವಾ ಮಿಲ್ಕ್ ಸಬ್ಸಿಡಿ ಕೊಡುವ ಡಿಪಾರ್ಟ್ಮೆಂಟ್ ಈ ಮೆಕ್ಯಾನಿಸಮ್ ಅಲ್ಲಿ ವರ್ಕ್ ಆಗುವ ಮೆಥಡ್ ಹೇಗೆ ಅಂತ ಹೇಳಿದ್ರೆ, ಅವರು ಬಲ್ಕ್ ಒಂದು 5 ಜನಕ್ಕೆ 2,000 ರೂಪಾಯಿ PM ಕಿಸಾನ್ ಕೊಡಬೇಕು ಅಂತ ಅನ್ಕೊಳ್ಳಿ. ಡಿಪಾರ್ಟ್ಮೆಂಟ್ NPCIಗೆ ಹೇಳ್ತದೆ, ನಿಮ್ಮ NPCI ಅಂತ ಹೇಳಿದ್ರೆ ಒಂದು ಟೇಬಲ್ ಮೇಂಟೈನ್ ಮಾಡ್ತದೆ. ಪ್ರತಿಯೊಬ್ಬರ ಆಧಾರ್ಗೆ ಒಂದೊಂದು ಬ್ಯಾಂಕ್ ಹೆಸರು ಮೇಂಟೈನ್ ಆಗ್ತದೆ. ಈಗ ನಿಮ್ಮ ಆಧಾರ್ ನಂಬರಿಗೆ ಒಂದು ಬ್ಯಾಂಕ್ ಹೆಸರು, ನಿಮ್ಮ ಆಧಾರ್ ನಂಬರಿಗೆ ಒಂದು ಬ್ಯಾಂಕ್ ಹೆಸರು, ಆ ಬ್ಯಾಂಕ್ ಇದ್ರೆ ಮಾತ್ರ ಸೀಡಿಂಗ್ ಅಂತ ಲೆಕ್ಕ. ಆ ಡಿಪಾರ್ಟ್ಮೆಂಟ್ NPCI ಹೇಳುವಾಗ ನಿಮ್ಮ
ಟೇಬಲ್ ಅಲ್ಲಿ ಆಧಾರ್ ಸೀಡಿಂಗ್ ಟೇಬಲ್ ಅಲ್ಲಿ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅದಕ್ಕೆ ದುಡ್ಡು ಹಾಕಿ ಅಂತ ಹೇಳ್ತಾರೆ ಅಷ್ಟೊತ್ತು ಆ ಡಿಪಾರ್ಟ್ಮೆಂಟ್ ನೇರವಾಗಿ ಡಿಪಾರ್ಟ್ಮೆಂಟ್ಗೆ ಯಾವ ಬ್ಯಾಂಕ್ ಅಂತಲೇ ಗೊತ್ತೇ ಇರೋದಿಲ್ಲ ಈ ಸಿಸ್ಟಮ್ ಅಲ್ಲಿ. ಸೊ ಆದ್ರಿಂದಾಗಿ ಇಂಥ ಯೋಜನೆಗಳಲ್ಲಿ ಅರ್ಜಿ ಕೊಡುವ ಬ್ಯಾಂಕ್ ಅಕೌಂಟ್ ಇಸ್ ಇರ್ರೆಲೆವೆಂಟ್. ಅರ್ಜಿ ಬರೆಯುವ ಬ್ಯಾಂಕ್ ಅಕೌಂಟ್ ಕನ್ಸಿಡರ್ ಆಗೋದಿಲ್ಲ ಪೇಮೆಂಟ್ ಆಗುವಾಗ. ಸೊ ಐಡಿಯಲಿ ಇದು ಒಂದು ಸ್ಟೆಬಿಲೈಸ್ ಆದ್ಮೇಲೆ ಇಂಥ ಅರ್ಜಿಗಳಲ್ಲಿ ಬರೀ ಆಧಾರ್ ನಂಬರ್ ಮಾತ್ರ ಇರಬೇಕು, ಬ್ಯಾಂಕ್ ಅಕೌಂಟೇ ಇರಬಾರದು ಅರ್ಜಿ ಫಾರ್ಮೇಟ್ ಅಲ್ಲಿ. ಯಾಕಂದ್ರೆ ಆ ಕೊಡುವ ಬ್ಯಾಂಕಿಗೂ ಬರೋ ಸಂಬಂಧ ಇಲ್ಲ. ಈ ಸೀಡಿಂಗ್ ಟೇಬಲ್ ಅಲ್ಲಿ ಯಾವ್ದಾಗಿದೆ, ಯಾವ ಬ್ಯಾಂಕ್ ಹೆಸರಿದೆ ಅದಕ್ಕೆ ಪೇ ಮಾಡಿ ಅಂತಲೇ ಇನ್ಸ್ಟ್ರಕ್ಷನ್ ಹೋಗೋದು. ಸೊ ಅದರಿಂದಾಗಿ ನಾನು ಅದನ್ನ ಹೇಳಿದೆ, ಸೀಡಿಂಗ್ ಚೇಂಜ್ ಮಾಡಿದ್ರೆ PM ಕಿಸಾನ್ ನೆಕ್ಸ್ಟ್ ಕಂತು ಬರುವಾಗ ನಿಮ್ಮ ಟೇಬಲ್ ಅಲ್ಲಿ ಯಾವ ಬ್ಯಾಂಕ್ ಇದೆ ಅದಕ್ಕೆ ಹಾಕಿ ಅಂತ ಹೇಳುವಾಗ ಪೋಸ್ಟ್ ಆಫೀಸ್ ಬ್ಯಾಂಕ್ ಇದ್ರೆ ಅದಕ್ಕೆ ಬೀಳುತ್ತೆ, ಮಿಲ್ಕ್ ಸಬ್ಸಿಡಿ ಅದಕ್ಕೆ ಬೀಳುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಗೆ ಕೊಡಬೇಕಾದ ಡಿಪಾರ್ಟ್ಮೆಂಟ್ ಗೊತ್ತೇ ಆಗೋದಿಲ್ಲ. ಅಂಡ್ ಇದೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಅಂದ್ರೆ ಪಬ್ಲಿಕ್ ಯಾವ ಬ್ಯಾಂಕ್ ಅಲ್ಲಿ ಒಳ್ಳೆ ಸರ್ವಿಸ್ ಇದೆ, ಯಾವ್ದು ಹತ್ರ ಇದೆ, ಅಂಡ್ ಎಷ್ಟು ಸಲ ಬೇಕಾದ್ರೂ ಚೇಂಜ್ ಮಾಡಬಹುದು. ಸೊ ಇದು ಅಷ್ಟು ಕ್ಲಿಯರ್ ಆಗಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಎಲ್ಲರಿಗೆ ಪಬ್ಲಿಕ್ ಅವೇರ್ನೆಸ್ ಬೇಕು, ಬ್ಯಾಂಕ್ ಸ್ಟಾಫ್ ಅವೇರ್ನೆಸ್ ಬೇಕು, ನಮ್ಮ ಪೋಸ್ಟ್ ಸ್ಟಾಫಿಗೆ ಅವೇರ್ನೆಸ್ ಬೇಕು. ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮಂಗಳೂರು ಮತ್ತೆ ಪುತ್ತೂರು ಭಾಗದಲ್ಲಿ ನಿರಂತರ ನಾವು ಟ್ರೈನಿಂಗ್ ಗಳ ಮೂಲಕ ಪ್ಯಾಂಪ್ಲೆಟ್ ಗಳ ಮೂಲಕ ಇನ್ಸ್ಟ್ರಕ್ಷನ್ ಗಳ ಮೂಲಕ ವಿ ಹ್ಯಾವ್ ಟ್ರೈ ಟು ಎಜುಕೇಟ್. ಸೊ ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ಎಜುಕೇಟೆಡ್. ಮತ್ತೆ ಈ ಸ್ಕೀಮ್ ನ ಬಗ್ಗೆ ನಾವು ಪಬ್ಲಿಕ್ ಇನ್ಫಾರ್ಮೇಶನ್ ಒಂದು ಸಣ್ಣ ಶಾರ್ಟ್ ವಿಡಿಯೋ ಕೂಡ ಮಾಡಿದ್ದೇವೆ. ಅದನ್ನ ಆಮೇಲೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಕಳಿಸ್ತೇನೆ, ನಾವು ಅಪ್ಲೋಡ್ ಮಾಡಿದ್ರೆ ಈ ಸ್ಕೀಮ್ ನ ಬೆನಿಫಿಟ್ ಅಂತ ಇನ್ಫಾರ್ಮ್ ಮಾಡ್ಲಿಕ್ಕೆ. I only explained this and short video on YouTube I will upload and that link will be shared in our Bangalore Division Postal Media WhatsApp group. So I hope I have made it clear. ಒಳ್ಳೆ ಐಡಿಯಾ. ನೀವು ಅಕೌಂಟ್ ಡ್ರೈವರ್ ಸದ್ಯಕ್ಕೆ ನಾವು 100 ಫಂಡೆಡ್ ಅಕೌಂಟ್ಸ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ, ಝೀರೋ ಅಕೌಂಟ್ ಅಲ್ಲಿ ಎನ್ಕರೇಜ್ ಮಾಡ್ತಾ ಇಲ್ಲ. ಎಷ್ಟು ಬರುತ್ತೆ ಪೋಸ್ಟ್ ಆಫೀಸ್? ಇಷ್ಟು ಗ್ರೌಂಡ್ ವರ್ಕ್ ಮಾಡ್ಲಿಕ್ಕೆ ವಿ ಟುಕ್ ಸಮ್ ಟೈಮ್. ಅಂದ್ರೆ ಪ್ಯಾಂಪ್ಲೆಟ್ ಡಿಸೈನ್ ಮಾಡಿ ಪಬ್ಲಿಕ್ ನಮ್ಮ ಸ್ಟಾಫಿಗೆ ಎಜುಕೇಟ್ ಮಾಡ್ಲಿಕ್ಕೆಲ್ಲ ಅರೌಂಡ್ 650 ಆಫೀಸಸ್ ಇನ್ ದಕ್ಷಿಣ ಕನ್ನಡ ವಿ ಹ್ಯಾವ್ ದಿಸ್ ಸರ್ವಿಸ್. ಅಂಡ್ ಕಾರ್ಕಳ ತಾಲೂಕು ಆಫ್ ಉಡುಪಿ ಡಿಸ್ಟ್ರಿಕ್ಟ್, ಅದು ನಮ್ಮ ಪುತ್ತೂರು ಅಂಚೆ ವಿಭಾಗದ ಅಂಡರ್ ಬರುತ್ತೆ ಕಾರ್ಕಳ ತಾಲೂಕು. ಸೊ ಅಲ್ಲಿ ಮತ್ತೆ ದಕ್ಷಿಣ ಕನ್ನಡದ ಎಲ್ಲ ತಾಲೂಕುಗಳಲ್ಲಿ ಇರುವ ಅರೌಂಡ್ ಅದೇ